ಗುಡ್ ಮಾರ್ನಿಂಗ್. ಹೊಸ ವರ್ಷದ 2ನೇ ದಿನ 2024. ಸಾಕಷ್ಟು ಈವೆಂಟ್ಸ್ ಅನ್ನ ನಾವೆಲ್ಲ ವಿಟ್ನೆಸ್ ಮಾಡಿದ್ರಿ. ವಿ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ನಮ್ಗೆಲ್ಲ ಬರೀ ಬುಕ್ಕಲ್ಲಿದೆ ಸಾಲದು ಅನಿಸ್ಬೇಕು. ನಾವು ಮಾಡೋ ಜೀವನದಲ್ಲಾಗಿರ್ಬೋದು ಅಥವಾ ನಮಗೆ ಸಿಗ್ತಾ ಇರುವಂತ ವ್ಯವಸ್ಥೆಯ ಸ್ವತಂತ್ರ ಆಗಿರ್ಬೋದು, ಆರ್ಥಿಕ ಸ್ವತಂತ್ರ ಆಗಿರ್ಬೋದು, ಈ ಎಲ್ಲ ಸ್ವತಂತ್ರಗಳು ನಮಗೆ ಸಿಗಬೇಕು. ಅದಕ್ಕೋಸ್ಕರನೇ ಸ್ವತಂತ್ರ ಭಾರತ ಅಂತ ನಮ್ಮನ್ನೆಲ್ಲ ಕರೆಯೋದು. GKVಗೆ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸ್ವತಂತ್ರವನ್ನ ನೋಡಿ, ಬಿಸಿಲು ಯಾವ ರೀತಿ ಬೀಳ್ತಾ ಇದೆ. ಈ ಸ್ವತಂತ್ರವನ್ನ ನಾವೆಲ್ಲ ನಮ್ಮ ಪೂರ್ವಿಕರು ತುಂಬಾ ಕಷ್ಟಪಟ್ಟು ನಮಗೋಸ್ಕರ ಹೋರಾಟ ಮಾಡಿ ಪ್ರಾಣವನ್ನ ಕೊಟ್ಟು ಮಾನವನ್ನ ಕೊಟ್ಟು ಸ್ವತಂತ್ರವನ್ನ ಈ ದೇಶದ ವ್ಯವಸ್ಥೆನಲ್ಲಿ ಇರುವಂತ ಕೆಲವು ಕೆಟ್ಟ ರಾಜಕಾರಣಿಗಳು, ಕೆಲವು ಭ್ರಷ್ಟ ಅಧಿಕಾರಿಗಳು ಹಾಳು ಮಾಡ್ತಾ ಇದ್ದಾರೆ. ನಾವುಗಳು ವೋಟ್ ಮಾಡಿದ್ರೆ 2 ಸರ್ಕಾರ ಆಗುತ್ತೆ. ನಾವುಗಳು 24 ಗಂಟೆ ಟ್ಯಾಕ್ಸ್ ನಾವುಗಳು ತೆರಿಗೆ ಕಟ್ಟೋದ್ರಿಂದ 2 ಸರ್ಕಾರ ನಡೀತದೆ. ಆದ್ರೆ ನಮಗೋಸ್ಕರ ಕೆಲಸ ಮಾಡೋ ನಮಸ್ಕಾರ ಆದ್ರೆ ನಮಗೋಸ್ಕರ ಕೆಲಸ ಮಾಡುವಂತ ರಾಜಕಾರಣಿಗಳು, ಅಧಿಕಾರಿಗಳು ತುಂಬಾ ಕಡಿಮೆ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಈ ಅನ್ವಾಂಟೆಡ್ ಕಿತ್ತಾಟಗಳು ಬೇಕಾ? ಈ ಡ್ರಾಮಾಗಳು ಬೇಕಾ? ಒಂದ್ ಕಡೆ ಚಿಕ್ಕಬಳ್ಳಾಪುರ. ಹಾಯ್ ಪ್ರವೀಣ್ ಜೀವಾ ಫ್ರಮ್ ಚಿಕ್ಕಬಳ್ಳಾಪುರ. ಫೈನ್. ನಮಸ್ಕಾರ. ಹಾಯ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಬೆಂಗಳೂರು, ಆನೇಕಲ್ಲು, ತುಮಕೂರು, ಎಲ್ಲರಿಗೂ ನಮಸ್ಕಾರ. ಎಲ್ಲಾ ಜಿಲ್ಲೆಗಳು, ಈ ಕಡೆ ಗದಗು, ಬಳ್ಳಾರಿ, ಬೆಳಗಾಂ, ಎಲ್ಲರಿಗೂ ನಮಸ್ಕಾರ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಗ್ಗಟ್ಟಲ್ಲಿ ಬಲವಿದೆ. ಒಂದು ಸಣ್ಣ ಫ್ರಾನ್ಸ್ ಪವರ್ಫುಲ್, ಒಂದು ಸಣ್ಣ ಸಿಂಗಾಪುರ್ ಪವರ್ಫುಲ್, ಒಂದು ಸಣ್ಣ ಜಪಾನ್ ಪವರ್ಫುಲ್, ಒಂದು ಸಣ್ಣ ಬ್ರಿಟನ್ ಪವರ್ಫುಲ್. ಕಾರಣ ಯಾಕೆ ಅಂತಂದ್ರೆ, ಅಲ್ಲಿ ಜಾತಿ ಧರ್ಮಗಳ ಹೆಸರಿನಲ್ಲಿ ಯಾರು ಕಿತ್ತಾಡಲ್ಲ, ಯಾರಿಂದ ಯಾರಿಗೂ ಅಪಾಯ ಇಲ್ಲ. ಸಾವಿರಾರು ವರ್ಷಗಳಿಂದ ಇತಿಹಾಸ ಇದೆ, ಯಾರಿಂದ ಯಾರಿಗೂ ಅಪಾಯ ಇಲ್ಲ. ಬಟ್ ಆದ್ರೆ ಇವ್ರುಗಳು, ಕೆಲವು ಕೇಡಿಗಳು, ಹಿಂದೂಗಳು ಅಪಾಯದಲ್ಲಿದ್ದಾರಂತೆ. ಯಾವ ಹಿಂದೂಗಳು ಇಲ್ಲ ಗುರು, ನಾವೆಲ್ಲ ಭಾರತೀಯರು. ವಿ ಹ್ಯಾವ್ ಒನ್ ನೇಮ್, ವಿ ಆರ್ ಇಂಡಿಯನ್ಸ್. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ. ಅಮೆರಿಕಾಗೆ ಹೋಗುವಂತ ಇಂಟೆಲೆಕ್ಚುಯಲ್ಸ್ ಭಾರತದಲ್ಲಿ ಕೆಲಸ ಮಾಡ್ತಾರೆ. ಭಾರತದಲ್ಲಿ ಮಾಡ್ಬೇಕಾರೋದು ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತ. ರಾಜಕಾರಣಿಗಳಿಗೂ ಮತ್ತೆ ಅಧಿಕಾರಿಗಳಿಗೆ ಸಂಬಳ ಜಾಸ್ತಿ ಮಾಡಬೇಕು. ಒಬ್ಬ ರಾಜಕಾರಣಿ, ಒಬ್ಬ MLAಗೆ ಕನಿಷ್ಠ 10 ಲಕ್ಷ ಸಂಬಳ ಕೊಟ್ರೆ ಮೋಸ್ಟ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ನೀವು 2 ಲಕ್ಷ 1 ಲಕ್ಷ ಸಂಬಳ ಕೊಟ್ರೆ ನ್ಯಾಚುರಲ್ ಆಗಿ ಭಿಕ್ಷೆ ಬೇಡ್ತಾರೆ. ಸೊ ಮೈ ಕನ್ಸರ್ನ್ ಇಸ್ ಒಂದು ಸಣ್ಣ ಸಿಂಗಾಪುರ್ ಸ್ಯಾಲರಿ ರಿಫಾರ್ಮ್ಸ್ ಅನ್ನ ಮಾಡಿ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿದ್ದಾರೆ. ಒಂದು ಸಣ್ಣ ಸಿಂಗಾಪುರ್ ಅಲ್ಲಿ ಭ್ರಷ್ಟಾಚಾರ ಮೈನ್ಯೂಟ್ ಲೆವೆಲ್. ಭಾರತದಲ್ಲಿ, ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರನ ಕಡಿಮೆ ಮಾಡಕ್ಕಾಗಲ್ವಾ? ಈ ಭ್ರಷ್ಟಾಚಾರ ಸರ್, ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ RTI ಇನ್ಫಾರ್ಮೇಶನ್ ಇದೆ, ತುಂಬಾ ಫ್ರಾಡ್ ಇದೆ. ಫೈನ್, ನೋ ಪ್ರಾಬ್ಲಮ್. ನನ್ನ ನಂಬರ್ ಬರ್ಕೊಂಡು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ವಿ ಕ್ಯಾನ್ ಹೆಲ್ಪ್ ಯು ಔಟ್. 9845500932. ಸೊ ನನ್ನ ನಂಬರ್ ಬರ್ಕೊಂಡು ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಸೊ ಒಂದು ಸಣ್ಣ ಸಿಂಗಾಪುರ್ ಪವರ್ಫುಲ್ ಆಗ್ಬೇಕಾರೆ, ಭ್ರಷ್ಟಾಚಾರ ಕಡಿಮೆ ಮಾಡ್ಬೇಕಾರೆ, ಭೂತಾನ್ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಒಂದು ಭೂತಾನ್ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ಬೂತ್ ಕರಡಿ ಹಾಕಿ ಹುಡುಕರು ಕೂಡ ಒಂದು ಸ್ಮೈಲ್ ಕಾಣಿಸಲ್ಲ. ಒಂದು ಸಣ್ಣ ಭೂತಾನಲ್ಲಿ ಇಷ್ಟು ಜನ ಖುಷಿಯಾಗಿದ್ದಾರೆ ಅಂತಂದ್ರೆ, ಭಾರತದಲ್ಲಿ ನಾವು ಹೇಗಿರಕ್ ಬಿಡ್ತಾ ಇಲ್ಲ ಇವರು. ಬೆಳಗ್ಗೆ ಆದ್ರೆ ಒಂದಲ್ಲ ಒಂದು ಕಹಾನಿಗಳು. ಒಂದ್ ಕಡೆ ಇವನು ಅವ್ನ CT ರವಿದು ಡ್ರಾಮಾ. ಅಲ್ಲಿ MLC ಮಾಡಿ ಇವನ್ಗೆ CT ರವಿಗೆ ಹೋಗೋ ಅಲ್ಲಿ ಪ್ರಶ್ನೆ ಮಾಡೋ ಜನಗಳ ಪರವಾಗಿ ಸಮಸ್ಯೆಗಳನ್ನ ಬಗೆಹರಿಸು ಅಂತಂದ್ರೆ ಮಿನಿಸ್ಟರ್ನ ವೇಷಿ ಅಂದ್ಬಿಟ್ಟು ಬರ್ತಾನೆ. ಆಮೇಲೆ ಪಟ್ಟಿ ಕಟ್ಕೊಂಡು ಡ್ರಾಮಾ ಮಾಡ್ತಾನೆ. ನಂಗೆ ಇಕ್ಕರು ಸರಿಯಾಗಿ ಬಕ್ಕ ಅಂತ ಹೊಡಿಬೇಕಾಯ್ತು ಅವನಿಗೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಇದ್ದಿದ್ರೆ ಚೆನ್ನಾಗಿ ಹೊಡ್ಸಿದ್ದೀನಿ. ಆಯ್ತಾ? ಅದಾಗಿದ ತಕ್ಷಣ 2ನೇ ಡ್ರಾಮಾ ಶುರು. ಇವಂದು RR ನಗರದ ಮೊಟ್ಟೆರಾಜಂದು. ಈ ನಾಯ್ಡು ನನ್ನ ಮಗ 420 ಇರೋ ಬರೋ ಅವ್ರಿಗೆಲ್ಲರಿಗೂ
ನಾಮ ಇಟ್ಕೊಂಡು ಆ BBMP ಒಂಥರ ATM ಕಾರ್ಡ್ ಮಾಡ್ಕೊಂಡ್ಬಿಟ್ಟವನು ಇವನು ಮುನರತ್ನ ನಾಯ್ಡು. ಅವನದು ಮೊಟ್ಟೆ ಕತೆ. ಅದಕ್ಕೆ ಜೊತೆಗೆ ಡಾಕ್ಟರ್ ಮಂಜುನಾಥ್ ಕುಮಾರಸ್ವಾಮಿ ಅವರ ಭಾವ, ಅಕ್ಕನ ಗಂಡನ ತಂಗಿ ಗಂಡನ ಗೊತ್ತಿಲ್ಲ. ಆಯಪ್ಪನ್ ಬಂದು ಹಾರ್ಟ್, ಇವನಿಗೆ ತಲೆಗೆ ಮೊಟ್ಟೆ ಬಿದ್ರೆ ಹಾರ್ಟ್ ಡಾಕ್ಟರ್ ಬಂದು ಅಲ್ಲಿ ಡ್ರಾಮಾ ಮಾಡ್ತಾರೆ. ಏನ್ ಗುರು ಆಗಿದೆ? ಮಂಜುನಾಥ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಆಯ್ತು. ಮಂಜುನಾಥ್ ಕೂಡ ಈ ಗುಬ್ಬಿ ವೀರಣ್ಣ ಕಂಪನಿ ಅಲ್ಲ, ಈ ನಾಯ್ಡು ಕಂಪನಿ ಜೊತೆ ಡ್ರಾಮಾಗೆ ಸೇರ್ಕೊಂಡ್ಬಿಟ್ರು. ನಿಜವಾಗ್ಲೂ ಬೇಜಾರಾಗತ್ತೆ. ಈಗ ಅದಾಗಿದ ತಕ್ಷಣ ನೆಕ್ಸ್ಟ್ ಬಂದಿದೆ ಅಣ್ಣಾಮಲೈ. ಅವನೊಬ್ಬ IPS ಆಫೀಸರು. ಸಮಸ್ಯೆ ಅಲ್ಲಿ ಹೆಣ್ಮಕ್ಳ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಆಗಿದಂತೆ. ಗೋ ರೈಟ್ ಎ ಕಂಪ್ಲೇಂಟ್ ಟು ಗವರ್ನರ್. ಪೊಲೀಸ್ ಅವ್ರ ಮೇಲೆ ಹೋಗಿ ಅಲ್ಲಿ ಲೋಕಾಯುಕ್ತ ಇದೆ, ತಮಿಳುನಾಡು ಲೋಕಾಯುಕ್ತ ಇದೆ, ಕಂಪ್ಲೇಂಟ್ ಕೊಡು, ಇಲ್ಲ ಹೈಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿ ಡೈರೆಕ್ಷನ್ಸ್ ತಗೋ. ಅದು ಬಿಟ್ಟು ಚಾಟಿ ತಗೊಂಡು ಮೈ ಬಿಟ್ಕೊಂಡು ಏನೋ ಒಂದು ನೋಡಿದ್ದು ಸಾಕಾಗ್ಬಿಡ್ದು ಗುರು. ಯಾವ ಮಟ್ಟಿಗೆ ಟ್ರೋಲ್ ಆಗ್ತಾವನೆ ಅವನು ಅಂತಂದ್ರೆ ಅಣ್ಣಾಮಲೈ ನಿಜವಾಗ್ಲೂ ಪೀಪಲ್ ಆರ್ ಸ್ಪಿಟ್ಟಿಂಗ್ ಆನ್ ಹಿಮ್. ಒಬ್ಬ IPS ಆಫೀಸರ್ ಆಗಿ ಕರ್ನಾಟಕದಲ್ಲಿ ಒಂದು 10 ವರ್ಷ ಕೆಲಸ ಗೌಂಡರ್ ಅಂತೆ. ನನಗೆ ನಿಜವಾಗ್ಲೂ ಪೆರಿಯಾರನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಸ್ಕ್ರಾಪ್ ಆಗೋದಂತೂ ಗ್ಯಾರಂಟಿ. ಇರೋದಕ್ಕೆ ತಮಿಳ್ನಾಡಲ್ಲಿ ನೀವು ಯಾರೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಯು ಹ್ಯಾವ್ ಟು ಫಾಲೋ ದ ಲೈನ್ಸ್ ಆಫ್ ಪೆರಿಯಾರ್ನ ಬಿಟ್ರೆ ನಿಮ್ಗಳಿಗೆ ಎಂತ ಗತಿ ಆಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ಅಣ್ಣಾಮಲೈ ಒಂದು ಸಾಕ್ಷಿ. ಇವನೊಬ್ಬ ದೊಡ್ಡ ಹೋರಾಟಗಾರ ಅಂತ ಪೋಸ್ಟ್ ಕೊಡ್ತಾನೆ ತಮಿಳ್ನಾಡಲ್ಲಿ. ದ ಸೇಮ್ ಪಾರ್ಟಿ ಅವನು ಆ ರೇಣುಕಾಚಾರ್ಯ ನರ್ಸ್ ಜೊತೆ ಕಿಸ್ ಕೇಸು ಯಾವ ಪಾರ್ಟಿನಪ್ಪ? BJP. ಕಾಂಗ್ರೆಸ್ ಅಲ್ಲೂ ಇದ್ದಾರೆ, JDS ಅಲ್ಲೂ ಇದ್ದಾರೆ. JDS ಅಲ್ಲಿ ವರ್ಸ್ಟ್ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅಂತೂ ಮಾನ ಮರ್ಯಾದೆ ನಮ್ದೆಲ್ಲ ತೆಗೆದಾಕ್ಬಿಟ್ಟ. ಒಕ್ಲಿಗರು ಅನ್ಕೊಂಡು ಬರೋ ಒಕ್ಕಲಿಗರದೆಲ್ಲ ಮಾನ ತೆಗೆದು ಬಿಸಾಕ್ದ. ಗೌಡ್ರ ಮಾನನ ಕೊಳ್ಳಿ ಇಟ್ಟಿದ್ದೆ ಇವನು ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ. ಅದು ಏನ್ ದೊಡ್ಡ ರೋಗ ಬಂದಿದ್ಯೋ ಗೊತ್ತಿಲ್ಲ ಅವನ್ಗೂನು. ಅವನ ಬಾಳ್ದ. ಅದಾಯ್ತಾ? ಅದಾಗಿದ ತಕ್ಷಣ ಇವನು ರೇಣುಕಾಚಾರ್ಯನ ಯಾವ ಪಾರ್ಟಿ ಅಣ್ಣಾಮಲೈ? ಯಾವ ಪಾರ್ಟಿ ಅವನು ಅಣ್ಣಾಮಲೈ? ನೀನು ತಮಿಳ್ನಾಡಲ್ಲಿ ಹೆಣ್ಮಕ್ಳ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಆಗಿದೆ ಅಂತ ಮೈ ಬಿಚ್ಕೊಂಡಿದ್ಯಲ್ಲ, ನಾವು ಪೂರ್ತಿ ಬಟ್ಟೆನೇ ಬಿಚ್ಚಾಕ್ಬೇಕು. ರೇಣುಕಾಚಾರ್ಯ ಯಾವ ಪಾರ್ಟಿ? ಅವನು ರಮೇಶ್ ಜಾರಕಿಹೊಳಿ ಯಾವ ಪಾರ್ಟಿನಪ್ಪ? ಅವನು ಯಾರೋ ಹೆಣ್ಮಗಳು ಸಹಾಯ ಕೇಳ್ಕೊಂಬಂದ್ರೆ ಮಿನಿಸ್ಟರ್ ಹತ್ರ ಅವಳನ್ನ ಮಂಚಕ್ಕೆ ಮಲ್ಕೊಂಡು ಮಜಾ ಮಾಡಿ ಬ್ಲೂ ಫಿಲ್ಮ್ ಮಾಡಿಸ್ಕೊಂಡು ಗೂಗಲಲ್ಲಿ ಹಾಕೊಂಡು, ಇವತ್ತು ಕೂಡ ಗೂಗಲಲ್ಲಿ ರಮೇಶ್ ಜಾರಕಿಹೊಳಿದು ತಿಗಾ ಬಿಟ್ಕೊಂಡ್ರು ಬ್ಲೂ ಫಿಲಮ್ಗಳು ಹಂಗೆ ಬಿದ್ದವೆ. ನಾಚಿಕೆ ಇಲ್ಲವ ಅವನಿಗೆ? ಅಲ್ರಿ, ಸಹಾಯ ಕೇಳ್ಕೊಂಬಂದ್ರೆ ಅವ್ರ ಜೊತೆನೆ ದೇಹ ಸುಖ ಅನುಭವಿಸ್ಕೊಂಡು, ಅದು ಇವನಿಗೆ 60, ಆ ಹುಡುಗಿಗೆ 20+. ಮಗಳು ವಯಸ್ಸಿನ ಹೆಣ್ಮಗಳನ್ನ ಬಿಟ್ಟಿಲ್ಲ ರಮೇಶ್ ಜಾರಕಿಹೊಳಿ. ಆಮೇಲೆ ಹೇಳ್ದ ಇಲ್ಲ ಒಪ್ಪಿಗೆ ಮಾಡಿ ಚೆಕ್ಸೋದು ಅಂದ. ಹಾಳಾಗೋಗು ಅಂತೇಳಿ ಜೀವನವನ್ನೇ ಹಾಳು ಮಾಡ್ಕೊಂಡ. ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಫರ್ದರ್ ಇವನು ಮೊಟ್ಟೆ ನಾಯ್ಡು ಕತೆ ಹಿಂಗೆ. ಇವನಂತೂ BBMP ಫ್ರಾಡ್ ಮಾಡ್ಕೊಂಡೆ ಕೂತ್ಕೊಂಡ್ಬಿಟ್ಟಾನೆ. ಬರೀ ಫ್ರಾಡು. ಯಾರೇ ಮುನರತ್ನ ನಾಯ್ಡು. ಈ ನನ್ನ ಮಗನ ಆಂಧ್ರದಿಂದ ಬಂದು ಗಾರೆ ಕೆಲಸದಿಂದ ಕಾಸು ಮಾಡ್ಕೊಂಡ. ಅವರನ್ನ ಕೊರಂಗು ಎಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ ಕಾಸು ಮಾಡ್ಕೊಂಡ್ಮೇಲೆ ಕಾರ್ಪೊರೇಟರ್ ಆದ. ಆಮೇಲೆ ಮುಂದೆ MLA ಆದ. ಇವರು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅವನನ್ನು ಬೆಳೆಸಿದ್ರು. BJP ಅವರು ಅವನ್ನ ಹೈಜಾಕ್ ಮಾಡ್ಕೊಂಡ್ರು. ಈಗ ಅವನು ದೊಡ್ಡ ಭ್ರಷ್ಟ ಆಗಿದ್ದಾನೆ. ಸೊ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಭ್ರಷ್ಟಾಚಾರ ಯಾವತ್ತು ಮುಕ್ತ ಆಗುತ್ತೆ? ಸ್ವಲ್ಪ ಮಾಡ್ತಾ ಇದ್ದೀನಿ, ಇದು ಒಂದು ಸ್ವಲ್ಪ ವೇಟ್ ಮಾಡ್ಬೇಕಲ್ಲಿ. ಓಕೆ. ಸೊ ಈ ರೀತಿ ಕಾಮುಕರ ರಾಜ್ಯವಾಗಿದೆ ನಮ್ಮ ಕರ್ನಾಟಕ. ಆಮೇಲೆ ಅವನು ರವಿ ಓಟಿ ರವಿ ಅವನು ಓಟಿ ಬಿಟ್ಕೊಂಡು ಜನಗಳನ್ನ ಸಾಯಿಸಾಕ್ದ. ಇಬ್ಬರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಾಕ್ದ. ಅವನು MLC ಮಾಡಿ ಸೋತವನೆ, ಎಲೆಕ್ಷನ್ ಅಲ್ಲಿ ಸೋತವನೆ. ಅವನಿಗೋಗ್ಬಿಟ್ಟು ಅಲ್ಲಿ ಪ್ರಶ್ನೆ ಕೇಳೋ ಅಂತಂದ್ರೆ ಅಲ್ಲಿ ಯಾರೋ ನಮ್ಮ ಮಿನಿಸ್ಟ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯ ಅಂತಾನೆ. ಅಣ್ಣಾಮಲೈ ಹೋದ್ರೆ ಅಣ್ಣಾಮಲೈಯೋ ಗೊತ್ತಿಲ್ಲ ಗುರು. ಒಟ್ನಲ್ಲಿ ಇಂಥವ್ರನ್ನ ಕಟ್ಕೊಂಡು BJP ಕಿತಾಕ್ರಿ ಅವನ ರೈ ಅಣ್ಣಾಮಲೈನ್ ಕಿತಾಕ್ರಿ. ಫಸ್ಟ್ BJP ಮಾನ ಮರ್ದಿ ಉಳಿಸ್ಕೊಳ್ಳಿ. ಆಮೇಲೆ ಇವನ್ನ ಈ RR ನಗರದ 420 ಅವನಲ್ಲ, ಇವನ್ ಮೇಲೆ ಚಾರ್ಜ್ ಶೀಟ್ ಆಗಿದೆ 376 ಏನೋ ರೇಪ್ ಕೇಸು. ಮೊದಲು ಅವನನ್ನ ಪಾರ್ಟಿಯಿಂದ ಕೈ ಬಿಡಿ. ನೈತಿಕತೆ ಇರಲಿ. ಈಗ ವಿಜೇಂದ್ರನ್ ಸಮಸ್ಯೆ ಏನು ಅಂತಂದ್ರೆ ಇವ್ನು ಕಿತಾಕೋರೆ ವಿಜೇಂದ್ರ ಏನ್ ಕರೀತಾರೆ, ಲೇ ನಿಮ್ಮ ಅಪ್ಪನೋ ಯಡಿಯೂರಪ್ಪನೋ ಆತನ ಮೇಲೆ ಒಬ್ಬ ಮೈನರ್ ಹೆಣ್ಮಗಳು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಕೇಸು ಯಡಿಯೂರಪ್ಪನ ಮೇಲೆ ಇದೆ. ಈ ಸಾಲು ಕಾಮುಕರು
ಈಗ ಇವ್ರದ್ದು ಸಿಸ್ಟರ್ ಕನ್ಸೆಂಟ್ ಇದೆಯಲ್ಲ, ಸಿಸ್ಟರ್ ಕನ್ಸೆಂಟ್, ಬಿಜೆಪಿಯ ಸಿಸ್ಟರ್ ಕನ್ಸೆಂಟ್ JDS, ಅದರಲ್ಲಿ ಪ್ರಜ್ವಲ್ ಅಂತೂ ವರ್ಸ್ಟ್. ಆ ದೇವೇಗೌಡರು ಹಳ್ಳಿಯಿಂದ ಡೆಲ್ಲಿಗೆ ಹೋದ್ರು, ಅವ್ರ ಕಷ್ಟಕ್ಕೆ ಏನೋ ಎಳ್ಳು ನೀರು ಬಿಟ್ಟುಬಿಟ್ಟ ಆ ಪ್ರಜ್ವಲ್ಲು. ಇಂಥ ಕಾಮುಕ ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ನಾಚಿಕೆ ಆಗ್ಬೋದು. ದೇವೇಗೌಡರಿಗೆ ನಾಚಿಕೆ ಆಗುತ್ತೆಲ್ಲ ಗೊತ್ತಿಲ್ಲ, ಮೊಮ್ಮಗ ಅಲ್ವಾ, ಸ್ವಲ್ಪ ಊರಿಂದ ನಾಚಿಕೆ ಅಲ್ಲ. ಬಟ್ ಇಂಥ ಕಾಮುಕರ ಸಿಸ್ಟಮ್ ಅಲ್ಲಿ ಯಾವ ರಾಜಕಾರಣಿ ನೋಡಿದ್ರು ಭ್ರಷ್ಟ. ಬೆಳಗ್ಗೆ ದೇವಸ್ಥಾನ, ಸಾಯಂಕಾಲ ಸ್ಟಾರ್ ಹೋಟ್ಲಲ್ಲಿ ದೈಹಿಕ ಸುಖ. ಇಂಥ ಪೋಟೊಂಟಿಗಳ ನಾಡಾಗಿದೆ ಕರ್ನಾಟಕ. ನಮಗೆ ಹೇಳಕಣಕ್ಕೆ ನಾಚಿಕೆ ಆಗತ್ತೆ. ಅದರಲ್ಲಿ ಇವಂದು ಒಬ್ಬನ್ ಬೇರೆ. ಹೊಸ ವರ್ಷ ಬಂತು, ಕ್ರಿಸ್ಮಸ್ ಬಂತು ಅಂತಂದ್ರೆ ಈ ನನ್ನ ಮಗಂದು ಇವನು ಮುತಾಲಿಕ್, ಈ ಪೋಟೊಂಟಿ ನನ್ನ ಮಗಂದು ಬಂದ್ರೆ ವರ್ಷ ಕೊನೆ ಬಂತು ಅಂದ್ರೆ ಈ ಪೋಟೊಂಟಿ ಶುರುವಾಗುತ್ತೆ. ಇವನೊಬ್ಬ ಕೊಲೆಗಾರ, ರೋಲ್ ಕಾಲಿಸ್ಟು. ಆಮೇಲೆ ಇವನ್ ಶಿಷ್ಯಂದ್ರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ. ನಮ್ಮ ಹತ್ರ ಎಲ್ಲಾ ಮಾಹಿತಿ ಇದೆ, ಬೇಕಾದ್ರೆ ಸರ್ಕಾರಕ್ಕೆ ಕೊಡ್ತೀನಿ. ಇವನು ಮುತಾಲಿಕ್ ಶಿಷ್ಯಂದ್ರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ. ಹವಾಲಾದಲ್ಲಿ ಇವನ ಹೆಸರು ಓಡಾಡುತ್ತೆ. ಹವಾಲಾ ನೆಟ್ವರ್ಕ್ ಅಲ್ಲಿ ಮುತಾಲಿಕ್ ಹೆಸರು ಓಡಾಡುತ್ತೆ, ಮುಟ್ಕಾತಲ್ಲಿ ಶಿಷ್ಯಂದ್ರ ಹೆಸರು ಓಡಾಡುತ್ತೆ. ಯಾವ ಮಟ್ಟಕ್ಕೆ ರೀ, ಒಬ್ಬ ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣ ಶೂದ್ರ ಹುಡುಗರನ್ನ ಮಡ್ಕೊಂಡು ಅವ್ರಗಳಿಗೆ ಕೊಲೆ ಮಾಡೋ ಅನ್ನೋದು, ಬೆದರಿಕೆ ಹಾಕೋನ್ನೋದು, ಧಮ್ಕಿ ಹಾಕೋನ್ನೋದು. ಒಬ್ಬ ಬ್ರಾಹ್ಮಣ ಲೆಕ್ಕ ಹಾಕು ಈ ಕೆಲಸ ಮಾಡ್ತಾನೆ ಅಂತ. ಎಲ್ಲ ಶೂದ್ರ ಹುಡುಗರೇ, ಎಲ್ಲ ನಮ್ಮ ಇರ್ಲಿ ಬಿಡು. ಏನ್ ಅಲ್ಲಿ ಮೆಸೇಜ್ ಹಾಕ್ರೆ ಬ್ಲಾಕ್ ಮಾಡ್ತೀವಿ. ಸತ್ಯ ಏನು, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ವಿಲ್ ನೆವರ್ ಸ್ಟಾಪ್. ಓಕೆ, ಮೈ ಎಕ್ಸ್ಪೆರಿಮೆಂಟ್ ವಿಲ್ ಆಲ್ವೇಸ್ ದೇರ್. ಯಾಕೆ ಸತ್ಯ ಹೇಳಿದ್ರೆ ಹುಚ್ಚರಾದ್ರೂ ಪರವಾಗಿಲ್ಲ, ಸತ್ಯ ಅಂತೂ ಹೇಳ್ತೀವಿ. ಮುತಾಲಿಕ್ ಎಂತ ದೊಡ್ಡ ಫ್ರಾಡ್ ನನ್ ಮಗ ಅಂತ ಕರ್ನಾಟಕ ಗೊತ್ತಾಗಬೇಕು. ಡಾನ್ ಏನೋ ನೀನ್ ಮಗನೇ, ಬಾ ನೀನು ಡಾನ್ ಅಂತೆ. ಡಾನ್ ನೀನು ಮದ್ವೆ ಇಲ್ಲ, ಮಕ್ಳಿಲ್ಲ, ಮುಂಜಿ ಇಲ್ಲ ನಿನ್ಗೆ. ಎಲ್ಲ ನೀನೊಬ್ಬ ಬ್ರಾಹ್ಮಣನಾಗಿ ಎಲ್ಲ ಇವನು ಮುತಾಲಿಕನ್ಗೆ ಮದುವೆ ಇಲ್ಲ ಎಂತದಿಲ್ಲ, ಬ್ರಾಹ್ಮಣ. ಎಲ್ಲ ನಮ್ಮ ಶೂದ್ರ ಹುಡುಗರನ್ನ ಮಡ್ಕೊಂಡು ಧಮ್ಕಿ ಹಾಕೋದು. ಆ ಗೌರಿ ಲಂಕೇಶ್ ಕೇಸಲ್ಲಿ ಅವಳು ಶೂದ್ರ, ಕೊಲೆ ಮಾಡಿದವನು ಪರಶುರಾಮ ವಾಗ್ಮರೇನು ಶೂದ್ರ. ಇವಂದು ತಲೆ ಐತೆ ಅಂತ ಮಾಹಿತಿ ಇದೆ. ಕರೆಕ್ಟ್ ಆಗಿ ಅದನ್ನ ತನಿಖೆ ಮಾಡಿದ್ರೆ 120B ನಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿನಲ್ಲಿ ಇವನನ್ನ ಮುತಾಲಿಕನ್ನ ಗೌರಿ ಲಂಕೇಶ್ ಕೇಸಲ್ಲಿ ಹೊಡೆ ಹಾಕ್ಬೇಕು. 50 ಲಕ್ಷ ಪೇಮೆಂಟ್ ಆಗಿದೆ ಅಂತೆ. 50 ಲಕ್ಷ ಪೇಮೆಂಟ್, 50 ಲಕ್ಷ ಹಫ್ತಕ್ಕೋಸ್ಕರ ಗೌರಿನ ಎತ್ತಿಸ್ದವನು ಇವನು. ಮಾಡಿದವನು ಪರಶುರಾಮ್ ವಾಗ್ಮರೆ, ಅವ್ನು ಜೈಲ್ಗೆ ಹೋದ. ಗೌರಿ ಮೇಲಕ್ಕೆ ಹೋದ್ಲು. ಸಮಾಜಕ್ಕೆ ಏನ್ ಮೆಸೇಜ್ ಸಿಕ್ತು? ನಮ್ಮ ಪೊಲೀಸರು ಇವನು ಬ್ರಾಹ್ಮಣ ಅಂತ ಬಿಟ್ಟವ್ರಂತೆ. ಅಂದ್ರೆ ಬ್ರಾಹ್ಮಣ ಸಮುದಾಯದವನು ಕೊಲೆ ಮಾಡಿದ್ರೆ ಇವ್ರು ಯಾರು ಅರೆಸ್ಟ್ ಮಾಡಲ್ಲ. ಯಾವ ಮಟ್ಟಕ್ಕೆ ಬಂತ್ರಿ ವ್ಯವಸ್ಥೆ? ಒಬ್ಬ ಬ್ರಾಹ್ಮಣ ಸಮುದಾಯದವನು ಮುತಾಲಿಕ್ಕು ಕೊಲೆಯಲ್ಲಿ ಭಾಗವಹಿಸಿದ್ರೆ ಪೊಲೀಸರು ಅವನನ್ನ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತಂದ್ರೆ ಒಬ್ಬ ಶೂದ್ರನ್ನ ಕೊಲೆ ಮಾಡದಂತ ಪರಶುರಾಮ್ ವಾಗ್ಮರನ್ ಒಳಗಡೆ ಹಾಕರು, ಬ್ರಾಹ್ಮಣರು ಮುಟ್ಬಾರ್ದಂತೆ, ಪಾಪ ಅಂತೆ. ಅಂದ್ರೆ ಒಬ್ಬ ಬ್ರಾಹ್ಮಣ ಆದವನು ಈ ತರ ಶೂದ್ರ ಹುಡುಗರನ್ನ ಮಡ್ಕೊಂಡು ಅವ್ರಿಗೆಲ್ಲ ತಲೆ ಹುಳ ಬಿಟ್ಕೊಂಡು ಮರ್ಡರ್ಗಳು ಮಾಡಿಸ್ಬೋದ ಇವ್ನು ಮುತಾಲಿಕ್ಕು? ಕುದಿಗೆ ಮೇಲೆ ಹೆಜ್ಜೆ ಹಾಕ್ಬೇಕು ನನ್ನ ಮಗನಿಗೆ. ಬಂದೆ ಕುದಿಗೆ ಮೇಲೆ ಹೆಜ್ಜೆ ಹಾಕ್ಬೇಕು ನನ್ನ ಮಗನಿಗೆ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಡಾನ್ ತರ ಆಗ್ಬಿಟ್ಟವನು ಇವನಿಗೆ. ಇಷ್ಟು ವಯಸ್ಸಾಗೈತೆ, ಬಾಡಿ ಎಲ್ಲ ಶೇಕ್ ಆಗ್ತದೆ, ಹುಡುಗರಿಗೆಲ್ಲ ಹುಳ ಬಿಟ್ಕೊಂಡು ನೀನೇನ್ ಡಾನ ನೀನು? ಬಾರ ಇವಾಗ್ಲೂ ಬಾರಲೇ. ಶಿಷ್ಯಂದ ಕೈಲಿ ಯಾಕೆ ಫೋನ್ ಮಾಡ್ತೀನಿ? ನೀನೇ ಫೋನ್ ಮಾಡಲೇ. ತಗೊಳ ನನ್ನ ನಂಬರ್, ಫೋನ್ ಮಾಡ. 9845500932. ಅವ್ನ ಶಿಷ್ಯಂದ್ರ ಏನಿದ್ರು ಫೋನ್ ಮಾಡ್ರ. ನಿಮ್ಗೆ ತಿನ್ನಕ್ ಇಟ್ಟಿಲ್ಲ ಅಂದ್ರು ಅವ್ನ ಶಿಷ್ಯಂದ್ರ ಅನ್ಕೊಂಡು ಪೊಗರು ಬಿಡ್ತೀರಾ? ಇವತ್ತು ಅಷ್ಟೇ ದೇಶದಲ್ಲಿ ಸಂವಿಧಾನ ಬದುಕಿದೆ, ದೇಶದಲ್ಲಿ ಜೀವಂತವಾಗಿದೆ, ವ್ಯವಸ್ಥೆ ಜೀವಂತವಾಗಿದೆ. ಪೊಲೀಸರು ಎಲ್ಲಿ ಸತ್ತೋಗಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಬದುಕಿದೆ. ಲಾಠಿ ತಗೊಂಡು ನಿಮ್ಮ ತಿಕ್ಕಗಳಿಗೆ ರಪ 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 ಅಂತ ಬಿಡ್ಸಿಲ್ಲ, FIR ಹಾಕ್ಸಿಲ್ಲ, ಜೈಲಿಗೆ ಕಳ್ಸಿಲ್ಲ. ನನ್ನ ಹೆಸರು ಜಗದೀಶ್ ಅಲ್ಲ. ಅವನ ಶ್ರೀರಾಮ ಸೇನೆ. ಶ್ರೀರಾಮ ಸೇನೆ ಅಲ್ಲ ಅದು. ಶ್ರೀರಾಮನಿಗೆ ಅವಮಾನ ಮಾಡಕ್